ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಸೆಕೆಂಡ್ ರೌಂಡದ್ದು ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಮಾಡೋದ್ರ ಜೊತೆಗೆ ಒಂದಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು. ಯಾಕಂತಂದರೆ ಹಿಂದಿನ ಸಲದಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂಥವರು ಇವುಗಳಿಗೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿರುವಂಥದ್ದು. ಈ ಮಧ್ಯದಲ್ಲಿ ಒಂದು ಭಾಳಷ್ಟು ಅಪ್ಡೇಟ್ಗಳನ್ನು ಕೀದವರು ಮಾಡ್ತಾ ಇದ್ದಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ನೆಕ್ಸ್ಟ್ ರೌಂಡಿಗೆ ಏನಾಗುತ್ತೆ, ಈಗ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ಅಡ್ವಾನ್ಸ್ ಗೊತ್ತಿದ್ದರೆ ನಿಮಗೆ ಏನಾಗುತ್ತೆ ಅಂದರೆ ಫ್ಯೂಚರ್ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನಿಮ್ಗಳಿಗೆ ಮುಂದೆ ಹೋದ್ಮೇಲೆ ತುಂಬ ತೊಂದರೆ ಉಂಟಾಗ್ಬೋದು. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರುವಂಥದ್ದು ಚಾಯ್ಸ್ಗಳ ಬಗ್ಗೆ. ಸೆಕೆಂಡ್ ರೌಂಡಲ್ಲಿ ಯಾವ ಥರಂಥ ಚಾಯ್ಸ್ ಇರುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟೀಕರಣವನ್ನು ಕೀದರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಫಲಿತಾಂಶದ ನಂತರದ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ನೋಡಿ. ಈಗ ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀರಾ ನೀವು. ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಫಸ್ಟ್ ರೌಂಡ್ ಥರನೇ ಇರುತ್ತಾ ಅಥವಾ ಚೇಂಜ್ ಆಗಿರುತ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, BS ನರ್ಸಿಂಗ್, ಯೋಗ, ನ್ಯಾಚುರೋಪತಿ, BPT, BPU, ಅಲೈಡ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ನೋಡಿರಿ, ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿರಿ. ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಂದರೆ ನಿಮ್ಮಗಳಿಗೆ ಒಂದು ಅಡ್ಮಿಷನ್ ಆಗಬೇಕು, ಒಂದು ಹೊರಗಡೆ ಹೋಗಬೇಕು. ಎರಡೇ ಚಾಯ್ಸ್. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಮಾಡಿಸ್ಬೇಕು, ಚಾಯ್ಸ್ 4 ಅಂದರೆ ಎಕ್ಸಿಟ್ ಆಗಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಿ, UGCET ಅಂದರೆ UGCET ಕೋರ್ಸ್ಗಳ ಚಾಯ್ಸ್ 2 ಮತ್ತು ಚಾಯ್ಸ್ 4ಗಳ ಆಯ್ಕೆ ಲಭ್ಯ ಇರುವುದಿಲ್ಲ. ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಇಡಲಿಕ್ಕೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ರೌಂಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಥರ್ಡ್ ರೌಂಡಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ, ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಷರತ್ತುಬದ್ಧ ಅನ್ವಯಿಸಲು ಅವಕಾಶ ನೀಡಲಾಗಿದೆ. ಅಂದರೆ ನೀವು ಈಗ ಕಂಡೀಷನ್ ಮೇಲೆ, ಅಂದರೆ ನೀವು ಅಡ್ಮಿಷನ್ ಮಾಡಿಕೊಂಡು ವರದಿ ಮಾಡಿಕೊಳ್ಳುವ, ಅಂದರೆ ನೀವು ಚಾಯ್ಸ್ 1 ಮಾಡ್ಕೊಂಡವ್ರಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ಮೂರನೇ ಸುತ್ತಿಗೆ ಅದು ಷರತ್ತುಬದ್ಧ ಅವಕಾಶವನ್ನು ಕೊಟ್ಟಿದ್ದಾರೆ, ಷರತ್ತುಬದ್ಧ ಅವಕಾಶ. ಆಮೇಲೆ ಇಲ್ಲಿ ನೋಡಿ, UGCET ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆ ಯಾಗಿರುವುದರಿಂದ 4 ಚಾಯ್ಸ್ಗಳು ಇರ್ತವೆ ನೋಡಿ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಯಾಗಿರುವುದರಿಂದ 4 ಚಾಯ್ಸ್ಗಳು ಇರುತ್ತದೆ. ಓಕೆ, ಸೊ ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದರೆ, ಈಗ ನೀವು ಭಾಳಷ್ಟು ವಿದ್ಯಾರ್ಥಿಗಳು ಇದೇ ಅನ್ವಯವಾಗುತ್ತೆ. ಒಂದು ಚಾಯ್ಸ್ 1 ಮಾಡ್ಕೋಬೇಕು, ಚಾಯ್ಸ್ 4 ಮಾಡ್ಕೋಬೇಕು, ಹೌದಾ? ಇಲ್ಲಪ್ಪ ಅಂದರೆ ಅಡ್ಮಿಷನ್ ಮಾಡಿಸ್ಕೊಂಡು ನೀವು ಟರ್ಮ್ ಕಂಡೀಷನ್ ನೋಡಿಕೊಂಡು ನೀವು ಚಾಯ್ಸ್ 3 ಹೋಗಬೇಕಾಗತ್ತೆ. ಅದು ಟರ್ಮ್ ಕಂಡೀಷನ್ ಅವರೇ ಹೇಳ್ತಾರೆ ಕೀದವ್ರು ಏನಂತ ಹೇಳಿ.